ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ. ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬಟ್ ನಮ್ಮ ನವ್ಯಾಗ ಸ್ವಲ್ಪ ಜ್ವರ ನೆಗಡಿ ಬಂದೈತೆ ನೋಡ್ರಿ. ನಮಿತಾಗ ಬಂದಿತ್ತಲ್ಲ, ಹಂಗಾಗಿ ಈಕಿಗೂ ಬಂತು. ಈಗ ಬೆಳಿಗ್ಗೆ ನೋಡ್ಬೋದು ಆಲೂಗಡ್ಡೆ ಕುದಿಯೋಕೆ ಇಟ್ಟಿದ್ದೆ ಕುಕ್ಕರ್ ಒಳಗೆ. ದೋಸೆ ಮಾಡಬೇಕು ಅಂಥೇಳಿ ದೋಸೆ ಹಿಟ್ಟು ತೆಗೆದಿಟ್ಟೀನಿ. ಇನ್ನೊಂದು ಚಿಕ್ಕ ಪಾತ್ರೆ ಒಳಗೆ ನಾನು ಹಿಟ್ಟನ್ನು ತೆಗೆದು, ದೊಡ್ಡ ಪಾತ್ರೆ ಜಾಸ್ತಿ ಜಾಗ ಹಿಡಿಸುತ್ತಲ್ಲ ಇದ್ರೊಳಗೆ ಫ್ರಿಜ್ನಾಗ ಅಂತ ಹೇಳ್ಬಿಟ್ಟು ದೊಡ್ಡ ಪಾತ್ರೆಯಿಂದ ಹೊರಗೆ ಇಟ್ಕೊಂಡಿನಿ. ಚಿಕ್ಕ ಪಾತ್ರೆ ಒಳಗೆ ದೋಸೆ ಹಿಟ್ಟು ತೆಗೆದು ಫ್ರಿಜ್ನಾಗ ಇಟ್ಟೀನಿ. ಸ್ವಲ್ಪ ಉಳ್ದೈತಿ ಈ ಸಲ, ಜಾಸ್ತಿ ಏನಾಗಲಿಲ್ಲ, ಪಡ್ ಮಾಡೋಕ್ಕಿಲ್ಲ. ಈಗ ನೋಡ್ಬೋದು ಚಟ್ನಿಗೆ ರುಬ್ಬಕತ್ತೀನಿ. ಚಟ್ನಿನೂ ಕೂಡ ಮಾಡ್ತಾಯಿದ್ದೀನಿ ಇವತ್ತು. ದೋಸೆ ಜೊತೆಗೆ ಚಟ್ನಿ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಯಾಕಂದ್ರೆ ಟೈಮ್ ಇತ್ತು, ಹಾಗಾಗಿ. ಮಿಕ್ಕಿದ ದಿನಗಳಲ್ಲಿ ನಾನು ದೋಸೆ ಮಾಡಿದರೆ ಚಟ್ನಿ ಮಾಡ್ತಿದ್ದಿಲ್ಲ, ಬರೀ ಆಲೂಗಡ್ಡೆ ಪಲ್ಯ ಮಾತ್ರ ಮಾಡ್ತಿದ್ದೆ. ಹಾಗಾಗಿ ಇವತ್ತು ಟೈಮ್ ಐತಿ, ಮತ್ತು ಕಾಯಿನೂ ಇತ್ತು ಮನೆಯಲ್ಲಿ, ಹಾಗಾಗಿ ಮಾಡಿದ್ರೆ ಆತಂಥೇಳಿ ಚಟ್ನಿನ ರುಬ್ಬಿ ನೋಡ್ರಿ. ಚಟ್ನಿಗೆ ಕಾಯಿ ಹಾಕಿನಿ, ಕಾಯಿ ತುರಿ ಮತ್ತು ಪುಟಾಣಿ ಹಾಕಿನಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಜೀರಿಗೆ, ಉಪ್ಪು ಹಾಕಿ ರುಬ್ಬಿದ್ದೀನಿ ನೋಡ್ರಿ. ತುಂಬ ಸಿಂಪಲ್ಲಾಗಿ ಮಾಡೀನಿ. ಶೇಂಗಾ ಕಾಳು ಏನು ಹುರಿದು ಹಾಕಿಲ್ಲ ಈ ಸಲ. ಒಂದು ಚಿಕ್ಕ ಒಗ್ಗರಣೆ ಕೊಟ್ಟೆ. ಒಗ್ಗರಣೆಗೆ ಬಿಸಿ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಣ ಮೆಣಸಿನ್ಕಾಯಿ, ಕರಿಬೇವು, ಒಂದು ಸ್ವಲ್ಪ ಇಂಗು, ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಒಗ್ಗರಣೆ ಕೊಟ್ಟು ಚಟ್ನಿ ರೆಡಿ ಆಯಿತು. ಈಗ ಪಲ್ಯನೂ ಕೂಡ ರೆಡಿ ಆಗೈತಿ. ಈಗ ನಾನು ದೋಸೆ ಹಾಕೋದೊಂದ ಕೆಲಸ. ದೋಸೆನೂ ಕೂಡ ಈಗ ಹಾಕಬೇಕು, ನಮ್ಮ ಮನೆಯವ್ರಿಗೆ ತಿನ್ನಕ್ಕೆ ಕೊಡಬೇಕು ಮಾಡಿ. ನೋಡಿರಿ, ಈಗ ದೋಸೆ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ, ತಳ್ಳಗ ಹೊಳಿಸಿ ಹಾಕಕ್ಕೆ ಹೋಗಿ ಸ್ವಲ್ಪ ಇದಾಯ್ತು. ಹೋಟೆಲ್ ದೋಸೆ ಥರ ಬಂದೈತೆ ಫ್ರೆಂಡ್ಸ್. ತಳ್ಳಗ ಬಂದ ಪೆಪ್ಪರ್ ದೋಸೆ ನೋಡಿ. ದೋಸೆ ಜೊತೆ ನೆಂಚ್ಕೊಳಕ್ಕೆ ಚಟ್ನಿ, ಆಲೂಗಡ್ಡೆ ಪಲ್ಯ. ಇನ್ನೊಂದು ಹಾಕ್ತೀನಿ. ಇನ್ನೊಂದು ಹಾಕ್ತಾರೆ ನೋಡ್ರಿ. ಇಲ್ಲಿ ಚಾಕು ಹಾಸಕ್ಕಿಟ್ಟಾರೆ. ಈರುಳ್ಳಿಯಿಂದ ತಿರುವಾಕೊಂತಾರೆ ನೋಡ್ರಿ ಫ್ರೆಂಡ್ಸ್. ಇದು ಹಿಟ್ಟು ಸ್ವಲ್ಪ ಹಾಕ್ಕೊಂಡದ. ಈಗ ಆಮೇಲೆ ಜಾಸ್ತಿ ಹಾಕೊಂತಾರೆ. ಸ್ವಲ್ಪ ಹಾಕೊಂಡು ಹಿಟ್ಟು ಸಾಕು ನೋಡ್ರಿ. ಸ್ಮೆಲ್ಲು ಘಮ ಘಮ, ಯಾಕಂದ್ರೆ ಈರುಳ್ಳಿಯಿಂದ ಹಾಕಿರ್ತಾರಲ್ಲ ಅದಕ್ಕೆ. ನೋಡ್ರಿ, ಎಣ್ಣೆ ಹಾಕೊಂತಾರೆ. ಈಗ ತುಪ್ಪ ಸ್ವಲ್ಪ ಐತಿ, ಅದಕ್ಕೆ ಎಣ್ಣೆ ಬಟರ್ ಹಾಕ್ಬೋದಾಗಿತ್ತು, ಬೆಣ್ಣಿತ್ತು. ಬಟ್ರ್ ಚಕ್ಲಿ ಮಾಡಕ್ಕೆ ಇಟ್ಕೊಂಡಿನಿ. ಚಕ್ಲಿ ಮಾಡೋಕ್ಕಾಗಲ್ಲ. ಚಕ್ಲಿ ಯಾವ ಮಾಡ್ತೀನಿ, ದಸರಾ ಹಳ್ಳಿಗಳು ಮಾಡೋವಂಥದ್ದು. ಎಲ್ಲ ದಸರಾ ಹಳ್ಳಿದೆಲ್ಲ ಮಾಡಿ ನೋಡಿ. ಎಷ್ಟು ಅದು ಈರುಳ್ಳಿ ಇದು ಮಾಡಿಯಲ್ಲ, ಅದಕ್ಕೇನಾದರೂ ಹಂಗೆ ಬರುತ್ತಾ ನೋಡ್ರಿ. ದೋಸೆಗೆ ಅದೊಂದು ಟಿಪ್. ಚೆನ್ನಾಗಿರ್ಬೇಕು, ಹಿಟ್ಟು ಚೆನ್ನಾಗಿರ್ಬೇಕು, ಹಂಚು ಕಾದಿರ್ಬೇಕು ಚೆನ್ನಾಗಿ. ನೋಡ್ರಿ ಎಷ್ಟು ಸಾಕತ್ತಾಗಿ ಬಂತು. ವಾವ್ ವಾವ್ ಅಂತ ನಮ್ಮ ನಮಿತ. ಅದು ಕಲರ್ ಸೇಮ್ ಕಾಫಿ ಕಟ್ಟೆದಲ್ಲಿ ಇರುತ್ತಲ್ಲ, ಆ ಥರನೇ ಬಂದೈತಿ. ಲಗುನ ಎತ್ತಬಾರ್ದು, ಲಗುನ ಎತ್ತಿದ್ರೆ ಒಂದು ಸ್ವಲ್ಪ ಹಿಡ್ಕೊಂಡ್ಬಿಡ್ತೈತಿ. ಅದು ಹಿಡ್ಕೊಂಡಿರ್ತೈತಿ, ಆಮೇಲೆ ಬಿಡುತ್ತದು. ಚಾಕನೇ ಇರ್ತೇನೆ ಹೇಳಿದೆ ನೋಡ್ರಿ. ನಮ್ಮ ಅಪ್ಪ ನ್ಯೂಸ್ ನೋಡಕ್ಕಂತಾರೆ. ನೋಡಿ, ಈ ಸಲ ಚೆನ್ನಾಗಿ ಬಂತು. ನೋಡ್ರಿ, ನಾನು ತಗೊಂಡು ಕೊಡ್ತೀನಿ. ಕೊಡು, ನಿಮ್ಮ ಅಪ್ಪ ಕೊಡು. ನೋಡ್ರಿ, ಇದು ನಮ್ಮ ಅಪ್ಪಂಗ ತೊಗೊಂಡು ಕೊಡ್ತೀನಿ. ಇವಾಗ ಹೋಗ್ತೀನಿ ನೋಡ್ರಿ. ಇವಾಗ ನಮ್ಮ ಅಪ್ಪಂಗೆ ಕೊಡ್ತೀನಿ. ಪಾ ತಿನ್ಬಿಟ್ಟು ಟೇಸ್ಟ್ ಹೇಳಪ್ಪ. ಇವಾಗ ನಮ್ಮ ಅಪ್ಪನೂ ಟೇಸ್ಟ್ ಹೇಳ್ತಾರ. ಚಟ್ನಿ ಹೆಂಗೈತಿ ದೋಸೆ ಜೊತೆ? ಪಲ್ಯ ಅಂತ ಹೇಳ್ಬಿಡು.
ಹೋಟೆಲ್ ಥರ ನೋಡ್ರಿ. ಇಲ್ಲಿ ನಮ್ಮ ಗುಂಡು ಸಾಕಾರು ಇಲ್ಲಿ ನಿಂತೈತಿ ನೋಡ್ರಿ. ಈ ಗುಂಡು ಇದಕ್ಕೆ ಜ್ವರ ಬಂದ್ಬಿಟ್ಟೈತಿ. ಅಯ್ಯೋ ನೋಡ್ರಿ ನೋಡ್ರಿ ಇಲ್ಲಿ ಇನ್ನೊಂದು ದೋಸೆ. ಇದು ಎಲ್ಲ ನಮಗೆ ನಮ್ಮ ಅಪ್ಪಂಗೆ ಬಾಕ್ಸಿಗೆ ನೋಡ್ರಿ. ಇಲ್ಲಿ ಬಾಕ್ಸ್ ರೆಡಿ ಆಗೈತಿ. ಚಟ್ನಿ ಇದಕ್ಕೆ ಇಟ್ಟು ಬಾಕ್ಸಿಗೆ ಒಂದು ಸ್ವಲ್ಪ ಸಾಫ್ಟ್ ಆಗಿ ಚಟ್ನಿ ಪುಡಿ ಹಾಕ್ಕೊಡ್ಬೇಕಾಗಿತ್ತು. ಚಟ್ನಿ ಪುಡಿ ಬೇಡ, ಚೆನ್ನಾಗಿರಲ್ಲ. ಅದು ಬೇರೆ ಶೇಂಗಾ ಚಟ್ನಿ. ಅದು ಶೇಂಗಾ ಚಟ್ನಿ, ಅದು ಕೆಂಪು ಚಟ್ನಿ ಐತಲ್ವಾ, ಅದ್ರಾಗೊಮ್ಮೆ ಟ್ರೈ ಮಾಡಬೇಕು. ಯಾಕೆ ಕೆಂಪು ಚಟ್ನಿ? ಅದೇ ರಸಮ್ ಅಲ್ಲ, ಉಪ್ಸಾರು ಉಪ್ಸಾರು ಖಾರ. ಉಪ್ಸಾರು ಖಾರದ ಟೇಸ್ಟ್ ಮಾಡಬೇಕು. ಇನ್ನಿ ಹಾಕ್ಕೊಂಡು ನೋಡ್ರಿ ಬಾಕ್ಸಿಗೆಲ್ಲ ರೆಡಿ ಆಗೋಗತೈತಿ. ಅಯ್ಯಯ್ಯ ನಮ್ಮ ಹುಡುಗಿ ಬಂತು ಮೂಗ್ನಾಗ ಇಳ್ಯಾಕೋತೈತಿ. ಅಯ್ಯ ಏನಾಗಿತ್ತವ ನಿಂಗೆ? ಏನಾಗಿತ್ತು ಹೇಳು? ನಿಮ್ಮ ಮಮ್ಮಿಗೆ ಹೇಳ್ತೀಯಾ? ಹೇಳು ಏನಾಯ್ತು? ಜ್ವರನಾ? ನೋಡ್ರಿ ಹೆಂಗೆ ನಿಂತಾಳ. ಚಾ 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 ಕುದಿಯಲ್ಲ ಅಲ್ಲ. ತಿಂತೀಯ ನೀನು? ಹಾಕ್ಬಿಡ್ಲ? ಹಾಕ್ಬಿಡು. ಅದನ್ನ ಬಾಕ್ಸಿಗೆ ಕಟ್ಟು, ಲೇಟ್ ಆಗಿತ್ತಂತ. ಓಕೆ ಫ್ರೆಂಡ್ಸ್, ನಾವು ಮತ್ತೆ ಸಿಗ್ತೀವಿ. ಈಗ ನೋಡ್ರಿ ನಮಿತ ತಿನ್ನಾಕಂತಾಳ. ಅಕ್ಕಿಗೆ ಹಾಕಿಬಿಟ್ಟೆ. ಅವರಪ್ಪ ಹೋದ್ರು ತಿಂದು. ಈಗ ಅಕ್ಕಿಗೆ ಹಾಕಿಕೊಟ್ಟಿನಿ. ಯಾಕಂದ್ರೆ ಆಕಿನೂ ಇದನ್ನು ತೊಗೋಬೇಕು, ಗುಳಿಗೆ ಔಷಧ. ಹಾಗಾಗಿ ತಿಂದ್ಬಿಟ್ಟ ಓದ್ಕೊಂತ ಕುಂದಿರ್ಲಿ ಅಂತಂದು ತಿನ್ನಾಕತ್ತಾಳ. ಈಗಿನ್ನೂ ಕಿಟಕಿಯ ನಿಂತಾಳ. ಅಕ್ಕಿಗೆ ಒಂದೆರಡು ಹಾಕಿ ತಿನ್ನಿಸ್ತೀನಿ. ಹೆಂಗಾಗೈತವ? ಚೆನ್ನಾಗೈತೆ. ಅದೊಂದು ಭಾಳ ಕ್ರಿಸ್ಪಿ ಆಗೈತಲ್ಲ. ನಿಂಗೆ ಇಷ್ಟ ಅಲ್ಲ, ಅದಕ್ಕೆ ಕ್ರಿಸ್ಪಿಯಾಗಿ ಮಾಡಿದೆ. ಆಯಿತು, ತಿನ್ನು. ಅಕ್ಕಗೂ ಹಾಕ್ತೀನಿ. ಅಕ್ಕಿಗೆ ತಿನ್ನಿಸೇ ನಾನು ಜಾಕ ಮಾಡಿ ಪೂಜೆ ಮಾಡ್ತೀನಿ. ನೋಡ್ರಿ ಈಗ ನವ್ಯಾಗ ತಿನ್ನಿಸಿ ನಮಿತಾಗ ಹಾಕಿ ಕೊಟ್ಟನಲ್ಲ ಅವಾಗಲೇ. ಅಕ್ಕಿದಾದ್ಮೇಲೆ ಅಕ್ಕಿಗೆ ನವ್ಯಾಗನೂ ಒಂದು 2 ದೋಸೆ ಹಾಕ್ಕೊಂಡೆ ಹಾಕಿ ತಿನ್ನಿಸಿದೆ. ಬಟ್ ಅಕ್ಕಿಗೆ ಜ್ವರ ಅದವು, ನೆಗಡಿನ ಹಾಕತೈತಿ. ಹಂಗಾಗಿ ಒಂದೇ ದೋಸೆ ತಿಂದ್ಲು. ಅದು ಒತ್ತಾಯ ಮಾಡಿ ತುರುಕಿದೆ. ಒಂದು ಜ್ವರದ್ದು ಮತ್ತು ನೆಗಡಿದು ಗುಳಿಗೆ ಹಾಕಿ ನೀಗಕ್ಕಿಗೆ ಹಾಕಿ ಮಲಗಿಸಿ ಮೇಲೆ ಇಲ್ಲೇ ನೋಡ್ಬೋದು. ಪೂಜೆ ಆಯಿತು. ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿದೆ. 11:30 ಆಯ್ತು ಟೈಮ್. ಇನ್ನು ನಾಷ್ಟ ಇಲ್ಲ ನಮ್ಮದು, ಮಾಡಬೇಕೀಗ. ಇವರಿಬ್ಬರು ಇಲ್ಲದಾರ ನೋಡ್ರಿ. ನಾವೇನಲ್ಲಿ ತೊಗೊಂಡೋಗಿ ಹಾಕಿನ ಹಾಸಿಗೆ ಮ್ಯಾಗ. ಯಾಕಂದ್ರೆ ಬೆಚ್ಚಗಿರಲಿ ಅಂತ ಹೇಳ್ಬಿಟ್ಟು. ಜ್ವರ ಅದ ಒಳಗೆ ಒಂಥರ ಆಡಕತ್ತಾಳೆ ಇವತ್ತು. ಹಾಗಾಗಿ ಈಗ ನೋಡ್ರಿ ಇಷ್ಟು ಆ ಮುಸ್ರಿನೂ ತಿಕ್ಕಿ ಹೋಗ್ಬೇಕಂದೆ ಜಾಗಕ್ಕೆ. ಬಟ್ ಹಸು ತಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಮುಸ್ರಿ ಎಲ್ಲ ಹಂಗಾಗಿ ಇಟ್ಟು ಸ್ನಾನ ಮಾಡ್ಕೊಂಬಂದು ದೀಪ ಹಚ್ಚಿಬಿಟ್ಟೆ. ಈಗ ನಾಷ್ಟ ಮಾಡ್ತೀನಿ ನೋಡ್ರಿ ನಾನು. ಈಗ ನೋಡ್ರಿ ನಾನು ಹಾಕ್ಕೊಂಡು ತಿನ್ನಾಕತ್ತೀನಿ ದೋಸೆ ಮತ್ತು ಚಟ್ನಿ, ಆಲೂಗಡ್ಡೆ ಪಲ್ಯ. ಬೇಗ ತಿನ್ನೋಕ್ಕಾಗೋದೇ ಇಲ್ಲ. ಅದು ಬೇರೆ ಶುಕ್ರವಾರಲ್ಲ, ಹಾಗಾಗಿ ಪೂಜೆ ಮಾಡಿ ನಾಷ್ಟ ಮಾಡಿದ್ರೆ ಸಮಾಧಾನ ಆಗೋದು. ಇಲ್ಲಾಂದ್ರೆ ಮತ್ತು ಸಾಯಂಕಾಲ ಅಂತ ಕೂತ್ಕೊಂಡ್ವಿ ಅಂದ್ರೆ ತಿಂದು ಉಂಡು ಮಕ್ಕೊಂಡು ಎದ್ದು ಹಿಂಗೆ ಆಗಿಬಿಡ್ತೈತಿ. ಲೇಟ್ ಆಗಿಬಿಡುತ್ತೆ ಮತ್ತು ಸಾಯಂಕಾಲ. ಹಾಗಾಗಿ ಬೆಳಿಗ್ಗೆನೇ ಏನು ಪೂಜೆ ಮಾಡ್ತೀವಿ ನೋಡ್ರಿ, ಅದೇ ಒಂಥರ ಬೆಸ್ಟು ಅಂತ ಅನ್ನಿಸ್ತೈತೆ ನನಗೆ. ಅದಕ್ಕೆ ಲೇಟ್ ಆದರೂ ಪರವಾಗಿಲ್ಲ ಅಂಥೇಳಿ ಪೂಜೆ ಮಾಡಿಬಿಟ್ಟು ನಾಷ್ಟ ಮಾಡಕತ್ತೀನಿ. ಹಂಗೆ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದರು, ಇನ್ನೊಂದು ಚಾನೆಲ್ನಾಗ ಯಾಕೆ ಲಾಗ್ ಹಾಕ್ತಾ ಇಲ್ಲ ಅಂತ ಕೇಳಿದರು. ಯಾಕಪ್ಪ ಅಂದರೆ ಅದು ಚಾನೆಲ್ ಯಾಕೋ ಏನು ಒಟ್ಟು ವ್ಯೂಸನ್ನು ಅಷ್ಟು ಬರ್ತಾ ಇಲ್ಲ, ಏನಿಲ್ಲ. ಒಂದು 3-4 ವರ್ಷ ಆಗಕ್ಕೆ ಬಂತು ನಾನು ಆ ಚಾನೆಲ್ ಸ್ಟಾರ್ಟ್ ಮಾಡಿ. ಅದರಲ್ಲೇನು ಅಷ್ಟು ದೊಡ್ಡ ಸಕ್ಸಸ್ಸು ಸಿಗಲಿಲ್ಲ ನನಗೆ. ಆಮೇಲೆ ಒಂದು ವಿಡಿಯೋ ವೈರಲ್ ಆಗೈತೆ ಅಂದ್ರೆ 1 ಲಕ್ಷ 2 ಲಕ್ಷ ಹಿಂಗೆ ಒಬ್ಬೊಬ್ರದ್ದು ವೈರಲ್ ವ್ಯೂಸ್ ಬರ್ತಾವೆ. ಬಟ್ ನನಗೆ ಆ ಚಾನೆಲ್ನಲ್ಲಿ ವೈರಲ್ ಆಗಿರೋ ವಿಡಿಯೋನೂ ಕೂಡ ಅಷ್ಟು ವ್ಯೂಸ್ ಬರಲೇ ಇಲ್ಲ. ಹಾಗಾಗಿ ಇದ್ರಾಗ ಹಾಕಿ ನೋಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್. ಇವಾಗ ಸಾಯಂಕಾಲ ಮತ್ತೆ ಕಂಟಿನ್ಯೂ ಮಾಡತ್ತೀನಿ. ಎಲ್ಲ ಸ್ವಚ್ಛ ಮಾಡಿದೆ. ಅಡುಗೆ ಮನೆ ಎಷ್ಟು ಪಾತ್ರೆ ಅದ ನೋಡ್ರಿ. ಇಡ್ಲಿ ದೋಸೆ ಮಾಡಿಬಿಟ್ರೆ ಅಷ್ಟೇ. ಹಿಟ್ಟು ಉಳಿಲ್ಲ, ಎಲ್ಲ ಸ್ವಲ್ಪ ಉಳ್ದೈತಿ. ಜಾಸ್ತಿ ಏನು ಉಳಿದಿಲ್ಲ. ಪಡ್ಡು ಮಾಡೋ ಅಷ್ಟು ಉಳಿದಿಲ್ಲ. ಎಲ್ಲ ಸ್ವಚ್ಛಗೆ ಒರೆಸಿ
ಅಡುಗೆ ಮನೆ ನೀಟಾಗಿ ಮಾಡೀನಿ. ರಾತ್ರಿಗೆ ಅಡುಗೆ ಮಾಡಬೇಕು. ಸ್ವಲ್ಪ ಕಸ ಗುಡಿಸಿ ಸಾಯಂಕಾಲ ದೀಪ ಹಚ್ಬೇಕು. ಹಾಗೆ ನಮಿತಾಗೂ ತಲೆ ಸ್ನಾನ ಮಾಡಿಸ್ಬೇಕೀಗ. ನಾವ್ಯಾಕೆ ಹುಷಾರಿಲ್ಲ, ಸ್ವಲ್ಪ ನೆಗಡಿ ಜ್ವರ ಬಂದೈತೆ. ಆಕೆಗೆ ಇವತ್ತು ಸ್ನಾನ ಮಾಡ್ಸಂಗಿಲ್ಲ. ಇಲ್ಲಿ ಕುಂತ ನೋಡ್ರಿ ಆಕೆ ಹುಷಾರಿಲ್ಲ. ಸಾಂಗ್ ಕೇಳ್ಕೊಂತ ಕುಂತ. ಹಾಂ ಸಾಂಗ್ ಕೇಳಾಗತ್ತೀಯಾ? ಹಾಂ ಸಾಂಗು ಮುಖ ನೋಡ್ರಿ ಹೆಂಗಾಗೈತಿ. ಹಾಲು ಬೆಳಿಗ್ಗೆ ಔಷಧ ಹಾಕಿದ ಕೈಗೆ ಒಂದು ಸ್ವಲ್ಪ ಇಷ್ಟು ಎದ್ದು ಕೂತ್ಕೊಂಡು ಇಲ್ಲ ಅಂದಿದ್ರು ಅಷ್ಟೇ. ನೀರಿನಂಥದ್ದು ಬರಾಗತ್ತೈತಿ ಮೂಗ್ನಾಗ. ಸ್ವಲ್ಪ ಇದ್ದಾಗನ ಗುಳಿಗೆ ಔಷಧ ಹಾಕಿಬಿಟ್ರೆ ಆರಾಮಾಗಿಬಿಡ್ತಾಳೆ. ಮತ್ತು ಹಂಗೆ ಬಿಟ್ರೆ ಇನ್ನೂ ಜಾಸ್ತಿ ಏನಾಗೈತಿ ನಾವೇ ನಿಂಗೆ? ಹಾಂ ಏನಾಗೈತಿ? ಮುಂಜಾನೆ ಹಿಂಗೆ ಮುಟ್ಟಿದ್ರೆ ಅಳ್ತಾಳೆ. ಕಡಿಮೆ ಆಗ್ಯಾವ ಜ್ವರ ಸ್ವಲ್ಪ. ರಾತ್ರಿ ಒಂದು ಸ್ವಲ್ಪ ಹಾಕಿಬಿಡ್ತೀನಿ. ರಾತ್ರಿ ಹಾಕಿದ್ನಿ ಅಂದ್ರೆ ಸ್ವಲ್ಪ ಆರಾಮಕ್ಕ. ಹಾಂ ಕಸ ಗುಡಿಸಿಕಿಗೆ ತಲೆ ಸ್ನಾನ ಮಾಡಿಸ್ಬೇಕು. ಹಾಂ ಹಾಂ ನೀನು ಸ್ನಾನ ಮಾಡಿಸ್ತೀನಿ. 5 ಗಂಟೆ ಈಗ. ಇದಕ್ಕೆ ಗುಡಿಸೋಗ ಹಂಗಾದ್ರೆ ನಾನು ಕುಂದಿರ್ತೀನಿ ಒಂಚೂರು. ಅಷ್ಟು ಮೊಸರು ತಿಕ್ಕರಿಗೆ ಸುಸ್ತಾಯ್ತು ನಂಗೆ. ಹಾಂ ನೀರು ಆಫ್ ಮಾಡಿ ಒಂದು ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡ್ತೀನಿ. ಸೊಂಟ ನುಸಾಕತ್ತವ. ಅಷ್ಟು ಮೊಸರು ತೊಳೆದು ಕಟ್ಟಿ ಒರೆಸಿ ಸ್ವಚ್ಛ. ಹಾಂ ನೀನು ಜಳಕ ಮಾಡ್ದಕ್ಕಿನ ದೀಪ ಹಚ್ಬಿಡ. ಹ್ಞೂ ಮುಗಿತಿಲ್ಲ ಓದೋದು ಇನ್ನೂ ಐತೆ. ಸ್ವಲ್ಪ ಅದು ಎಕ್ಸರ್ಸೈಸು ಮತ್ತು ಕ್ಲಾಸ್ ವರ್ಕಿಂದ ಆನ್ಸರ್ಸು. ಹಾಂ ಇವಾಗ ಎಫ್ ಎ ಒಂದು ಓದೆ. ಈ ಕಡೆ ಬಾ. ಹ್ಞೂ ಅದು ಹಿಡಿತ್ಯಾ ಬೆಳಕು. ಇನ್ನು ಎಫ್ ಎ 2 ಐತಿ. ಹಾಂ ಎಫ್ ಎ 2 ಸ್ವಲ್ಪ ಐತಿ. ರಿವಿಷನ್ ಮಾಡಬೇಕು. ಓದಿದ್ವಾ ಅವು ರಿವಿಷನ್ ಮಾಡಬೇಕು. ಆಯಿತು ಹೋಗು ಕಸ ಗುಡಿಸ್ಕೊಂಡು ನನಗೆ ನಿನ್ನ ತಲೆ ಎರೆದು ಬಿಡ್ತೀನಿ ನಾನು. ನಿನ್ನ ದೀಪ ಹಚ್ಚು. ಹ್ಞೂ ಹ್ಞೂ ಹೋಗು. ಟೈಮ್ ವೇಸ್ಟ್ ಮಾಡಬೇಡ. ಹೋಗು. ಟೈಮ್ 5 ಗಂಟೆ ಆತ ಅಲ್ಲಿ. ಇನ್ನು 5 ತಾಸಿಗೆ ಮಕ್ಕೊತೀವಿ ಊಟ ಮಾಡಿ. ವಾ ಇರವ ತಂಗಿ ಪೂಜೆ ಮಾಡತ್ತಾಳ. ಮಾಡಲಿ. ನೋಡ್ರಿ ನಮಿತಾನ ದೀಪ ಹಚ್ಚಕತ್ತಾಳ ಇವಾಗ. ಸ್ನಾನ ಮಾಡಿದ್ಲು. ತಲೆ ಸ್ನಾನ ಮಾಡಿಸಿದ್ದೆ ಇವಾಗ. ಏನಿಂದ ಎಣ್ಣೆ ಹಚ್ಚಿದ್ದೆ. ಒಂದು ದಿನ ಆಗಿತ್ತು ಅದಕ್ಕೆ ಇವತ್ತು ನೀನು ದೀಪ ಹಚ್ಬಿಡುವ ಸಾಯಂಕಾಲ ಅಂತ ಆಕಿ ಕಡೆಯಿಂದ ಹಚ್ಚಿಸಾಕತ್ತೀನಿ. ನೀರು ಚಿಮ್ಕಸಾಕತ್ತಾಳ ದೇವ್ರಿಗೆ ಸ್ವಲ್ಪ. ಕ್ಲಿಪ್ ಹಾಕ್ತಿದ್ನಲ್ಲ ಟವಲ್ ತೆಗೆದು ಹಂಗೆ ಮಾಡಕ್ಕೆ ನಿಂತಿ. ಇದು ಪಾಪ ಮುಕ್ಕೊಂಡೈತಿ, ಹುಷಾರಿಲ್ಲ. ಸಾಕು ಹೋಗು. ಊದಿನ ಕಡ್ಡಿ ಬೆಳಕು. ಊದಿನ ಕಡ್ಡಿ ಹಚ್ಕೊಂಡಾಗತ್ತಾವ್ರಿ. ಬೆಳಗ್ಗೆ ನಾ ಮಾಡಿದ್ನಲ್ಲ ಈಗ ಹಾಕಿ ದೀಪ ಹಚ್ಚಕತ್ತ. ಸಾಕು. ಹ್ಞೂ ಹ್ಞೂ ಓವ ಏನವ ಎದ್ದು ಕುಂದ್ರವ ಜಜ್ಜಿ ಮಾಡ್ಬೇಕು. ಎದ್ದು ಕುತ್ಕ. ಎದ್ದು ಕುಂದ್ರಲ್ಲ ಫ್ರೆಂಡ್ಸ್. ನಾನು ಎಬ್ಬಿಸಿ ಕುಂದ್ರಿಸ್ಬೇಕು. ಮಂಚದ ಮ್ಯಾಗ ಆದ್ರೆ ಎದ್ದು ಕುಂದಿರ್ತಾಳೆ ಒಂದೊಂದ್ಸಲ ನಾವ ಎಬ್ಬಿಸ್ಬೇಕು. ಹಂಗೆ ಊದ್ಬಾದೇ. ನಾನು ಊದ್ಬಾದೇ. ನಗತಾಳ. ಏನಮ್ಮ? ಹಾಂ ಪ್ರದಕ್ಷಿಣೆ ಹಾಕಿದಂಗೆ ದೇವರಿಗೆ ನಿಧಾನವಾಗಿ ಮಾಡಬೇಕು. ಓ ಎದ್ದೇಳ ಪಾರಸ ಬಾಕ್ ಏನ. ಹ್ಞೂ ರೂಢಿ ಮಾಡ್ಕೋಬೇಕು. ಬೆಳಗ್ಬೇಕಾದ್ರೆ ಬಾರ್ಸೋದು.
ಏನು ಯಾವ ಚಾ ಕಾಸ್ಲಾ ಹಾಂ ಹೌದವ ತಂಗಿ ಜೇಜಿ ಮಾಡಕತ್ತಾ ತಂಗಿ ಜೇಜಿ ಮಾಡ್ತಾ ನೋಡ್ರಿ. ಈಗ ನಾನು ರಾತ್ರಿಗೆ ಊಟಕ್ಕೆ ಏನಾರು ಮಾಡಬೇಕು ಸಿಂಪಲ್ಲಾಗಿ ಅಂತ ಮಾಡತ್ತೀನಿ. ರೈಸ್ ಬಾತ್ ಮಾಡಿದ್ರೆ ಆಯ್ತು ಅಂಥೇಳಿ ತರಕಾರಿ ಎಲ್ಲ ತೆಗೆದಿಟ್ಟಿನಿ. ಏನಿಲ್ಲ 2 ಟೊಮೆಟೊ ತೊಗೊಂಡಿನಿ, ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಇದು ಪುದೀನ ಬಿಡಿಸಿ ಸ್ವಚ್ಛ ಮಾಡ್ಕೊಬೇಕು. ಸಿಂಪಲ್ಲಾಗಿ ಮಾಡಿದ್ರೆ ಆಯ್ತು ಅಂತ ಮಾಡತ್ತೀನಿ. ನಾಳೆ ಬೆಳಿಗ್ಗೆ ಚಪಾತಿ ಗಿಪಾತಿ ಮಾಡಿದ್ರೆ ಆಯ್ತು ಅಂತಂದು ಫಸ್ಟು ಇವನ್ನೆಲ್ಲ ಜೋಡಿಸ್ಕೊತೀನಿ. ಇದು ಜಾಗ ಹಿಡ್ದೈತಿಲ್ಲ, ಇವನ್ನೆಲ್ಲ ಜೋಡಿಸ್ಕೊಂಡು ಅಡುಗೆ ಮಾಡ್ಕೊತೀನಿ. ಅಂದರೆ ನನಗಿಲ್ಲಿ ಇಂಪಾಗುತ್ತೆ ಕೆಲಸ ಮಾಡೋಕ್ಕೆ. ಸಾಕು, ಕೆಮ್ಮು ಇವಾಗ ಕಡಿಮೆ ಆಗೈತಿ, ಮತ್ತೆ ಜಾಸ್ತಿ ಆಗುತ್ತೆ ನೋಡು. ಈಗ ಅನ್ಬೋಸೈತಿ, ನಾನಲ್ಲ ಈಗ ಒಂದು ತಿಂದಿದ್ದೆ ಮತ್ತೆ ಅವ್ರು ತಿನ್ನಕ್ಕೆ ಬಂದಿದ್ದೆ. ಹಾಂ, ರುಚಿ ಆಗ್ತೈತಿ ಬಿಡು. ತಿನ್ಬೇಡ ಅಂದಿದ್ದು ರುಚಿ ಆಗ್ತೈತ, ತಿನ್ನು ಅಂದಿದ್ದು ರುಚಿ ಆಗ್ತಲ್ಲ, ಹೌದಿಲ್ಲ? ತಿನ್ನೋದಂದಿ ಯಾಕೆ ಆಲೂ ಪರೋಟ ಮಾಡಂತ ಹೇಳ್ತಾಳ ಬೆಳಿಗ್ಗೆ. ಹಾಂ ಬೇಡ, ನಾನು ಮಾಡಿದ್ನಲ್ಲ, ನಾನು ಮತ್ತೆ ಮಾಡ್ತೀನಿ. ಬೆಳಿಗ್ಗೆ ಆಲೂಗಡ್ಡೆ ಪಲ್ಯ ದೋಸೆ ತಿಂದ್ವಿ, ಮತ್ತೆ ಆಲೂ ಪರೋಟ ಮಾಡಂತ. ಆಲೂಗಡ್ಡೆ ಜಾಸ್ತಿ ತಿನ್ಬಾರ್ದು, ವಾತ ಅದು. ಹಾಗಾಗಿ ಮತ್ತೆ ಯಾವಾಗ ಮಾಡ್ತೀನಿ ಆಲೂಗಡ್ಡೆ ಪಲ್ಯ, ಇದು ಆಲೂ ಪರೋಟ. ಏನು ಲಘು ಲಘು ಮುಗಿಸು ನಿನ್ನ ಕೆಲಸ. ಬರೀ ಅದನ್ನ ಮಾಡಿ ಇದನ್ನ ಮಾಡಿ ಆಯ್ತು. ನೋಡ್ರಿ, ಪಲಾವ್ ರೆಡಿ ಆಯಿತು. ವಿಷಲ್ ಹೋತು. ಊಟ ಮಾಡಿಸ್ಬೇಕು. ನವ್ಯಾಗ ಊಟ ಮಾಡಿಸಿ ಗುಳಿಗೆ ಹಾಕ್ಬೇಕು. ಆಕೆಗೆ ಜ್ವರದ್ದು ಮತ್ತು ನೆಗಡಿದು ಇನ್ನೂ ಒಂದು ಸ್ವಲ್ಪ ಇತ್ತು, ಗೊತ್ತಾಕೊಂಡೆ. ಅದು ಬಿಸಿ ನನಗೆ ತಾಯ್ತು. ಅದಕ್ಕೆ ಈಗ ಮಿಕ್ಸ್ ಮಾಡಿ ಹೆಂಗೆ ಬಂದೈತಿ ತೋರಿಸ್ತೀನಿ. ಪಲಾವ್ ಟೊಮೆಟೊ ಬಾತ್ ಮಾಡ್ಬೇಕಂದೆ. ತರಕಾರಿ ಇತ್ತಲ್ಲ, ಸುಮ್ಮನೆ ಯಾಕೆ
ಫ್ರಿಜ್ನಾಗ ತರಕಾರಿ ಇದನ್ನ ಬರೀ ಟೊಮೆಟೊ ಬಾತ್ ಮಾಡೋದು ಬೇಡ ಅಂಥೇಳಿ ತರಕಾರಿ ಹಾಕಿ ಪಲಾವ್ ಮಾಡಿಬಿಟ್ಟೆ ನೋಡಿರಿ. ಅನ್ನದಾಗಳು ಎಷ್ಟು ಚಂದ ಕಾಣಿಸ್ತಾವೆ. ಸೂಜಿ ಅದು ಏನು ಗೊತ್ತಿಲ್ಲ, ಕೆಳಗಡೆ ವೈಟ್ ಇರುತ್ತೆ, ಮಸಾಲೆ ಮ್ಯಾಗ ಇರ್ತೈತಿ. ಕುದಿಯೋ ನೀರಿಗೆ ಅಕ್ಕಿ ಹಾಕಿದ್ರೆ ಹಿಂಗೆ ಆಗಲ್ಲ ಅಂತಾರೆ. ನೋಡಬೇಕು, ಬಟ್ ಮಿಕ್ಸ್ ಮಾಡಿದ್ರೆ ಆಗತ್ತೆ ಬಿಡ್ರಿ, ಎಲ್ಲ ಕರೆಕ್ಟ್ ಆಕೈತಿ. ತಿನ್ಬೇಕಾದ್ರೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ನೋಡಿರಿ ಎಷ್ಟು ಚಂದ ಬಂದೈತಿ ಉದುರಾಗಿ. ಅದೇ ಸೂಪರ್ ಆಗೈತಿ. ಭಾಳ ದಿವಸ ಅಂದರೆ ಬೆಳಿಗ್ಗೆನೇ ಮಾಡಿಬಿಡ್ತೀನಲ್ಲ ನಾನು. ನನಗೆ ಬಿಸಿ ಬಿಸಿ ತಿನ್ನೋಕ್ಕಾಗೋದೇ ಇಲ್ಲ, ಅದಕ್ಕೆ ಇವತ್ತು ತಿನ್ಬೇಕು ಅನ್ನಿಸ್ತು. ಬಿಸಿ ಬಿಸಿ ಪಲಾವ್ ತಿನ್ಬೇಕಂತ ಮಾಡೀನಿ ನೋಡ್ರಿ. ಅವ್ರಿಗೆ ಬುತ್ತಿ ಕಟ್ಟಿ ಕಳಿಸ್ತೀನಿ, ಅವ್ರು ಬೆಳಿಗ್ಗೆ ತಿಂತಾರಲ್ಲ, ಅವರಿಗೆ ಬಿಸಿ ಇರುತ್ತೆ ನೋಡಿ. ಮಿಕ್ಸ್ ಆಯ್ತು ಮಸಾಲೆ ವೈಟ್ ಇರುತ್ತಲ್ಲ, ಅದಕ್ಕೆ ಹಿಂಗೆ ಮಾಡಿಬಿಟ್ಟು ಜಾಸ್ತಿ ಒತ್ತು ಹಾಕಿ ನಾವು ಮಿಕ್ಸ್ ಮಾಡಿದ್ರೆ ನುಚ್ಚಕ್ಕಿ ಆಗಿಬಿಡ್ತೈತಿ. ಹಿಂಗೆ ಸುಮ್ಮನೆ ಹಿಂಗೆ ಮಾಡ್ಬೇಕು. ಹಿಂಗೆ ಹೌದಾ, ಚೆನ್ನಾಗಿ ಬಂದೈತಿ. ಟೇಸ್ಟ್ ಹೆಂಗೆ ಬಂದೈತಿ ನೋಡಬೇಕು. ನನಗೆ ಈ ಥರ ಬಿಸಿ ಬಿಸಿ ತಿನ್ನೋಕೆ ಭಾಳ ಇಷ್ಟ. ಪಲಾವು, ಟೊಮೆಟೊ ಬಾತು, ಈ ಥರ ರೈಸ್ ಐಟಮ್ ಎಲ್ಲ. ಬಟ್ ನನಗೆ ತಿನ್ನೋಕ್ಕಾಗಲ್ಲ ಬೆಳಿಗ್ಗೆ, ಹಾಗಾಗಿ ಇವಾಗ ಹಾಕಿದ್ದು ಎಕ್ಸಾಮ್ ನಡೆಯತ್ತವಲ್ಲ, ಬಾಕ್ಸ್ ಕಟ್ಟೋದಿಲ್ಲ, ಹಾಗಾಗಿ ರಾತ್ರಿ ಮಾಡಿದೆ ನೋಡ್ರಿ. ಒಂದೊಂದು ಸಲ ತಿನ್ಬೇಕು ಅನ್ಸಿದ್ರೆ ಹಿಂಗೆ ರಾತ್ರಿನ ಮಾಡ್ಕೊಂಬಿಡ್ತೀನಿ. ಬಾಯಾಗ ನೀರು ಬರಕತ್ತವ ನನಗಂತರೂ ನೋಡಿರಿ. ಮೊಸರು ಬಜ್ಜಿ ಮಾಡಿಲ್ಲ, ಯಾಕಂದ್ರೆ ನಮ್ಮ ಇತ್ತಾಗನು ಕೆಮ್ಮು ನೆಗಡೈತಿ. ನಾವ್ಯಾಗ ಕೆಮ್ಮು ನೆಗಡಿ, ನಾವು 3 ಮಂದಿ ತಿನ್ನೋದು. ನಮ್ಮ ಮನೆಯವ್ರಂತೂ ಮೊಸರು ಬಜ್ಜಿ ತಿನ್ನೋದೇ ಇಲ್ಲ, ಅದಕ್ಕೆ ಮೊಸರು ಬಜ್ಜಿ ಮಾಡೋಕ್ಕೆ ಹೋಗಲಿಲ್ಲ. ಮುಚ್ಚಿಟ್ಬಿಟ್ರೆ ಬಿಸಿ ಇರ್ತೈತಿ, ಆಳ್ಕೊತೈತಿ. ಮತ್ತಿಟ್ಟು ಇದು ನವ್ಯಾಗ ಸೌತೆಕಾಯಿ ಹೆಚ್ಚಿಟ್ಟಿನಿ ನನಗೆ ತಿನ್ನೋಕೆ. ಮೊಸರು ಇಲ್ಲಿ ತೆಗೆದಿಟ್ಟಿನಿ, ಮಜ್ಜಿಗೆ ಮಾಡ್ಕೊಂಡು ಕುಡಿತೀನಿ. ತಿಂದಮೇಲೆ ಈಗ ಅಕ್ಕಿಗೆ ಇದನ್ನಷ್ಟೇ ತಿನ್ನಿಸ್ತೀನಿ. ಮೊಸರು ಮಜ್ಜಿಗೆ ಏನು ತಿನ್ಸಂಗಿಲ್ಲ. ಬಿಸಿನೀರು ಕಾಸಿನಿ, ಬಿಸಿನೀರು ತೊಗೊಂಡೋಗ್ಬಿಡ್ತೀನಿ. ಹಂಗೆ ಸಾಂಗಾಗ ಚಲೋ ಐತಿ. ಶಂಭು ಅಂತ ಕೇಳ್ಕೊಂತ ಕುಂದಿರ್ತಾಳೆ, ಸೈಲೆಂಟ್ ಅದಾಳ ನೋಡ್ರಿ. ಹೌದು, ಈ ಸಾಂಗ್ ಹಂಗೆ ಓಡ್ತಿರ್ಬೇಕು. ಹಾಂ ಬಿಸಿನೀರವು ಈಗ ಮ್ಯೂಟ್ ಮಾಡ್ತೀನಿ ರೀ. ಇದನ್ನು ಹಾಕಿಬಿಟ್ರೆ ಕೇಳ್ಕೊಂತ ಮಕ್ಕೊಂತಾಳೆ. ಒಂದೊಂದು ಸಲ ಒಂದೊಂದು ಸಾಂಗ್ ಇಷ್ಟ ಹಾಕೋ. ದೇವ್ರ ಸಾಂಗ್ದೊಳಗೆ ಇದು ಇಷ್ಟ ಆಕೈತಿ. ಕನ್ನಡ ಫಿಲ್ಮ್ ಸಾಂಗಲ್ಲಿ ಇದು ಸುದೀಪ್ ಅವ್ರದ್ದು ಎಲ್ಲ ಸಾಂಗು ಇಷ್ಟ ಆಕೋಕಿಗೆ. ಒಂದೊಂದು ಶಿವರಾಜ್ ಕುಮಾರ್ದು ಇಷ್ಟ ಆಕೈತಿ. ಆಕಿ ಅವಾಗೆಲ್ಲ ಉದಯ ಮ್ಯೂಸಿಕ್ ಹಾಕಿ ಬಿಟ್ಬಿಡ್ತಿದ್ವಿ, ನಾವೆಲ್ಲ ಮೈಂಡ್ ಒಳಗೆ ಅದಾವ ಆಕಿಗೆ. ಆ ಸಾಂಗ್ ಬಂದ್ಬಿಟ್ಲೆನ ಕಿರ್ಚಾಕೆ ನಿಂತ್ಬಿಡ್ತಾಳೆ ಖುಷಿಗೆ. ಊಟ ಮಾಡಿಸ್ಲಾವ? ಹಾಂ, ಏನು ಓದಿದೆ ಹಿಂದಕ್ಕೆ ಸರಿ? ಹಾಂ, ತೊಗೊಂಬ, ಒಂದ್ಸಲ ನಾನು ಟೆಸ್ಟ್ ಮಾಡ್ತೀನಿ. ಯಾಕೆ ಮಾಡೋದಿಲ್ಲ ಹೇಳು? ಬರ್ದಿದ್ದೆ ಪುಸ್ತಕದಾಗ, ಬರ್ದಿಯಾ? ತೊಗೊಂಬ ನೋಡ್ತೀನಿ. ಅದೇ ಟೆಕ್ಸ್ಟ್ ಬುಕ್ಕಲ್ಲಿ ಎರೇಸರ್ ಮಾಡಿ ಟಿಕ್ ಹಾಕಿದ್ದೀನಿ. ಟಿಕ್ ಹಾಕಿದ್ರಾಗ ಎರೇಸರ್ ಮಾಡಿ ಹಾಕಕ್ಕೆ ಎಲ್ಲರಿಗೆ ಬರ್ತೈತಿ. ಆನ್ಸರ್ ಅಷ್ಟೇ ಬರ್ದು ತೋರ್ಸು ನಂಗೆ, ಕ್ವಶನ್ ಬೇಡ. ಟೈಮ್ ಏಟಾಗೈತಿ ಈಗ? ಹಾಂ, ಊಟ ಮಾಡಿ ಅಂತ ಹೇಳ್ತಿದ್ದಿ ಮತ್ತೆ. ನಿನಗೆ ಬಂದಿಲ್ಲ ಅಂದ್ರೆ ನಮಗೆ ಬಂದೈತಲ್ಲ. ನೀನೇನು ಮಕ್ಕೊಂಡು ಎದ್ದಿದ್ದಿ? ನಾವು ಮಕ್ಕೊಂಡಿವೆ ಇಬ್ಬರು. ಅಪ್ಪ ಏನು ಹೇಳೋಗೇನ? 10 ಗಂಟೆ ಅಂದ್ರೆ ಮಕ್ಕೋಬೇಕು ನಮಿತ ಅಂತಂದು ಹೇಳೋಗೇನ? ಹಾಂ, ಬಂದಂದ್ರೆ ಅಷ್ಟೇ ಬೈತಾನೆ ನೋಡಿ. ಬೈಸ್ಕೊಂತೀಯ? ಹಾಂ, ಮತ್ತು ಈಗ ಟ್ಯಾಬ್ನಾಗ ನೆಟ್ ಶೇರ್ ಮಾಡ್ಕೊಂಡು ಒಂದು ನೋಡ್ಕೊಂತ ಊಟ ಮಾಡಬೇಕು. ನಾನು ಕಟ್ ಮಾಡ್ತೀನಿ, ನಾನು ಕೊಡೋಂಗಿಲ್ಲ ನೆಟ್ ಈಗ. ಹೇಳು. ಹಾಂ, ಅಲ್ಲೋಡು ಎದುರು ಹಂಗನ ಪಾಪ. ನೀನು ಬುಕ್ ಓದಬೇಕು, ಎಕ್ಸಾಮ್ ಅದಾವು. ಊಟ ಮಾಡಬೇಕಾದ್ರೆ ಒಂಚೂರು ನೋಡಕ್ಕೆ ಕೊಡ್ಬೇಕು.
ಒಂಚೂರಲ್ಲ 10 ನಿಮಿಷದಾಗ ಊಟ ಮಾಡಿ ಎದ್ದೇಳೋ ಟೈಮನ್ನು ಅರ್ಧ ತಾಸು 1 ತಾಸು ಮಾಡ್ತಿದ್ವಿ, ಅದಕ್ಕೆ ಕೊಡಂಗಿಲ್ಲ ಇವತ್ತು. ಏನು ನೀನು ಇಲ್ಲ ಆಫ್ ಮಾಡಲ್ಲ ನಾನು. ಕತ್ಲ ಬರುತ್ತಾ ನೋಡು ಕತ್ಲ ಸ್ವಲ್ಪ ನೋಡ್ರಿ. ಈ ಬಂಗಾರ ಬಟ್ಲು ಜ್ವರ ಮಾಡ್ಬಿಡಿ. ಎದ್ದೇಳು, ನಾವು ಬಿಸಿ ಬಿಸಿ ಪಲಾವ್ ತಿಂದು ಗುಳಿಗೆ ತೊಗೊಂಡು ಮಕ್ಕಳು ಆರಾಮ ಹಾಕಿದ್ವಿ. ಇಷ್ಟೊತ್ತಿನ ಮತ್ತೆ ಜ್ವರ. ಫ್ಯಾನ್ ನನಗೆ ಶೆಕಿ. ನೋಡ್ರಿ ಹುಡುಗಿ ಜ್ವರ ಬಂದ್ಬಿಟ್ಟೈತಿ. ನಾವೇನು ನೋಡಲ್ಲ ಪಾಪ. ಓಕೆ ಫ್ರೆಂಡ್ಸ್, ಈಕಿಗೆ ತಿನ್ನಿಸಿ ನಾನು ತಿಂದು ನಾನು ವಿಡಿಯೋ ಮಾಡ್ತೀನಿ. ತಿನ್ಸೋದ ವಿಡಿಯೋ ಮಾಡ್ತೀನಿ. ಮಾಡ್ತು. ತಿಂತಾರ ಇದನ್ನು ನೀರಿದವ. ಹಸುವಾಗುತ್ತದೆ, ಗುಳಿಗೆ ತಗೋರ ಹಸ ಆಗ್ಬಿಡ್ತಾ. ಇಲ್ಲ ತಿನ್ಬೇಕಾದ್ರೆ ಕೆಂಪು ಅಂತ ನೋಡಿ ಅದು. ಮಸ್ತಾಗೈತಿ ನೋಡ್ರಿ. ನಾವು ಚೆನ್ನಾಗೈತೆ. ನಾನು ತಿಂತೀನಿ. ಹೆಂಗೈತಿ? ಮಸ್ತಾಗೈತೆ. ಪಲಾವ್ ಅಂತ ಸಖತ್ತಾಗಿ ಮಾಡ್ತಾರೆ. ಅಲ್ಲ ಮಮ್ಮಿ, ನಾನು ಎಷ್ಟು ದಿನ ಆಗಿತ್ತು ಈ ಥರ ಬಿಸಿ ಬಿಸಿ ಪಲಾವ್ ತಿನ್ನೋದು. ಒಂದಿನ ಮಾಡಿದ್ದೆ, ಒಂದು ತಿಂಗಳದಿಂದನ. ನಾನು ಬಾಕ್ಸಿಗೆ ಹಾಕಿ ಕೊಟ್ಟು ಕಳ್ಸಿರ್ತೀಯಲ್ಲ, ಅದಿನ್ನೂ ಸುಡ್ತಿರ್ತೈತಿ. ಹೌದಾ? ಆರಿರೋದಿಲ್ಲ? ಇಲ್ಲ, ಯಾಕಂದ್ರೆ ಯಾಕಡೆ ಗಾಳಿ ಹೋಗಕ್ಕೆ ಜಾಗ ಇರಲ್ಲ, ಅದಕ್ಕೆ ಬಿಸಿ ಓಪನ್ ಮಾಡೋಕೆ ಬರಲ್ಲ, ಅಷ್ಟು ಬಿಸಿ ಇರತೈತಿ. ಓಕೆ ಫ್ರೆಂಡ್ಸ್, ಊಟ ಮಾಡ್ತೀವಿ, ಉಂಡು ಮಕ್ಕೊತೀವಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ಏನು ಮಾಡ್ತೀನಿ, ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಗೆ ಈ ಥರನೇ ಸಪೋರ್ಟ್ ಮಾಡಿ. ನಮಗೆ ಮುಗಿಲೇ ಮಾತಾಡ್ತಾವ, ಅದು ಒಂದೊಂದು ಟೈಮ್ ಆಗ್ಬಿಡುತ್ತದು. ನಮ್ಮ ನಾವೆಂಗೂ ಸಪೋರ್ಟ್ ಮಾಡಿ, ನಮ್ಮ ಮಮ್ಮಿಗೂ ಸಪೋರ್ಟ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ನನಗೆ ನಾವೇಂಗಂದ್ರೆ ಹುಷಾರಾಗಲಿ ಅಂತ ಸಪೋರ್ಟ್ ಮಾಡಿರಿ. ನಮ್ಮ ಅಮ್ಮಗೆ ಯೂಟ್ಯೂಬ್ ಚಾನಲ್ ಬೆಳೀಲಿ ಅಂತ ಸಪೋರ್ಟ್ ಮಾಡಿರಿ. ನನಗೆ ಏನು ಹೇಳಮ್ಮ, ಏನದ, ಓದಲಿ, ಚೆನ್ನಾಗಿ ವಿದ್ಯೆ ಕೊಡಲಿ ಅಂತ ಸಪೋರ್ಟ್ ಮಾಡಿ. ಆಶೀರ್ವಾದ ಎಲ್ಲರಿಗೂ, ನಮ್ಮ ಅಪ್ಪಂಗೂ ಆಶೀರ್ವಾದ ಮಾಡಿರಿ. Bye friends. Good night, sweet dreams.